ಗಾಯ್ಸ್, ಇವತ್ತು ನಾವು ನೋಡಕ್ ಹೊರಟಿರೋ ಮೂವಿ ಹಲವಾರು ಅದ್ಭುತವಾದ ಟ್ವಿಸ್ಟ್ ಗಳನ್ನೆಲ್ಲ ಮಡಗಿರ್ತಾ ಇದೆ. ಒಂದು ವಿಚಿತ್ರವಾದ ನಗರ. ಆ ನಗರಕ್ಕೆ ಸೂರ್ಯನ ಬೆಳಕು ಯಾವತ್ತೂ ಬೀಳೋದೇ ಇಲ್ಲ. ವರ್ಷದ 365 ದಿನಗಳವೇ ಕೂಡ ಕತ್ತಲೆಯಾಗಿನೇ ಇರ್ತಾ ಇದೆ. ಅಲ್ಲದೆ ಅಲ್ಲಿನ ಜನರವೇ ಕೂಡ ಒಂದು ಬಾರಿ ನಿದ್ರೆಯನ್ನ ಮಾಡಿ ಎಚ್ಚರೆಯಾದ್ರೆ ಅವರ ಮನೆ ಯಾವ್ದು, ಯಾವ ಜಾಗದಲ್ಲಿ ಇರ್ತಾ ಇದ್ದಾರೆ, ನಾವು ಯಾರು ಅನ್ನೋದನ್ನೇ ಮರೆತು ಬಿಡ್ತಾರೆ. ಅಂತದ್ದು ಆ ನಗರದಲ್ಲಿ ಏನ್ ತಾನೇ ನಡೀತಾ ಇದೆ, ಈ ಎಲ್ಲಾ ಸಮಸ್ಯೆಯಿಂದ ಆ ನಗರದ ಜನರು ಬಚಾವಾಗ್ತಾರಾ ಇಲ್ವಾ ಅನ್ನೋದನ್ನೇ ನಾವಿವತ್ತು ನೋಡೋದಕ್ಕೆ ಹೋಗ್ತಾ ಇದೀವಿ. ಅಂದಾಗೆ ಆ ಸೈನ್ಸ್ ಫಿಕ್ಷನ್ ಮೂವಿಯ ಹೆಸರು ಬಂದು ಡಾರ್ಕ್ ಸಿಟಿ. ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ತಾ ಇಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡ್ದೆ ಡೈರೆಕ್ಟ್ ಆಗಿ ಇವತ್ತಿನ ನಮ್ಮ ಮೂವಿಯ ಒಳಗಡೆಗೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಜಾನ್ ಅನ್ನುವ ಒಬ್ಬ ವ್ಯಕ್ತಿ ಒಂದು ಹೋಟೆಲ್ ನ ಒಳಗಡೆ ಬಾಟಬಿನಲ್ಲಿ ಮಲಗಿ ನಿದ್ರೆಯನ್ನ ಮಾಡ್ತಾ ಇದ್ದಾನೆ. ಹಾಗೇನೆ ನಮ್ಮ ಕಥೆಯ ಹೀರೋ ಕೂಡ ಇವನೇನೆ. ಅಂಡ್ ಇವಾಗ್ಲೇನೆ ಈ ವ್ಯಕ್ತಿ ಎಚ್ಚರೆ ಆಗ್ತಾನೆ. ಇವಾಗ ಎಚ್ಚರೆಯಾಗಿರ್ತಾ ಇದ್ದಾನೆ ಅಲ್ವಾ. ಎಚ್ಚರೆಯಾಗಿ ನೋಡ್ಬೇಕಾದ್ರೆ ಇವನು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಎಲ್ಲವನ್ನ ಮರೆತು ಬಿಟ್ಟಿರ್ತಾ ಇದ್ದಾನೆ. ಸರಿ, ಓಕೆ, ಮೊದ್ಲು ಈ ಹೋಟೆಲ್ ನಿಂದ ಹೊರಗೆ ಹೋಗೋಣ ಅನ್ನೋದಾಗಿ ಪಕ್ಕದಲ್ಲೇ ಸಿಗುವ ಬಟ್ಟೆಯನ್ನೆಲ್ಲ ಎತ್ಕೊಂಡು ಹಾಕೊಳ್ತಾನೆ. ನಂತರ ಅವನ ಹತ್ರ ಇರುವ ಸೂಟ್ ಕೇಸ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಶೆಲ್ಬಿ ಚನ್ವಾ ಒಂದು ಕಾರ್ಡ್ ಇರೋದನ್ನ ನೋಡ್ತಾನೆ. ಆ ಕಾರ್ಡ್ ಅನ್ನ ನೋಡ್ತಿದ್ ಕೂಡಲೇ ಇವನಿಗೆ ಚಿಕ್ಕ ವಯಸ್ಸಿನ ಮೆಮೊರೀಸ್ ಗಳು ನೆನಪಿಗೆ ಬರ್ತಾ ಇದೆ. ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಅವನ ಎದುರುಗಡೆ ಇರ್ತಾ ಇರುವ ಒಂದು ಫೋನ್ ರಿಂಗ್ ಆಗೋದಿಕ್ಕೆ ಶುರುವಾಗುತ್ತೆ. ಸರಿ, ಯಾರಿರ್ಬಹುದು ನೋಡೋಣ ಅಂತ ಅದನ್ನ ಪಿಕ್ ಮಾಡಿ ನೋಡ್ಬೇಕಾದ್ರೆ ಆಪೋಸಿಟ್ ನಲ್ಲಿ ಒಂದು ಡಾಕ್ಟರ್, ಲೋ ತಮ್ಮ, ನಿನ್ನ ಯೂಸ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಲಾಗ್ತಿತ್ತು. ಆದ್ರೆ ಆ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿರ್ತಾ ಇರೋದ್ರಿಂದ ನಿನ್ನ ಎಲ್ಲ ನೆನಪುಗಳು ಮರ್ತೋಗಿರ್ತಾ ಇದೆ ಕಣೋ. ಆದ್ರಿಂದ ನಿನ್ನ ಹುಡುಕಿ ಸ್ಟ್ರೇಂಜರ್ಸ್ ಗಳು ಬರ್ತಾ ಇದ್ದಾರೆ ಕಣೋ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ಇದನ್ನ ಕೇಳುವ ನಮ್ಮ ಹೀರೋ ಕೂಡ ಹಾಗಿದ್ರೆ ಆದಷ್ಟು ಬೇಗ ಈ ಜಾಗದಿಂದ ಹೊರಟು ಬಿಡ್ಬೇಕು ಅನ್ನೋದಾಗಿ ಆ ಹೋಟೆಲ್ ನಿಂದ ಹೊರಗಡೆಗೆ ಬರ್ತಾ ಇರ್ಬೇಕಾದ್ರೆ ಇವನ ರೂಮ್ ನ ಎದುರುಗಡೆ ಒಂದು ಲೇಡಿ ಡೆಡ್ ಬಾಡಿ ಆಗಿ ಬಿದ್ದಿರ್ತಾ ಇದ್ದಾಳೆ. ಅಲ್ಲದೆ ಅವಳ ಪಕ್ಕದಲ್ಲೇ ಒಂದು ಚಾಕು ಕೂಡ ಬಿದ್ದಿರ್ತಾ ಇದೆ. ಇದನ್ನ ನೋಡುವ ನಮ್ಮ ಹೀರೋ, ಅಯ್ಯೋ, ಇಲ್ಲೇನೋ ದೊಡ್ಡದಾಗಿ ಗಲಾಟೆನೆ ನಡೆದಿರ್ತಾ ಇದೆ. ಮೇ ಬಿ ನಾವೇನೆ ಇವಳ ಖಾತೆಯನ್ನ ಮುಗಿಸಿ ಬಿಟ್ಟಿರ್ತಾ ಇದೀವಿ ಅನ್ಸುತ್ತೆ. ಇನ್ನು ಹೆಚ್ಚು ಹೊತ್ತು ಇಲ್ಲೇನೆ ಇದ್ರೆ ಇವಳ ಕೋಳಿಯ ಕೇಸು ನಮ್ಮ ಮೇಲೆ ಬಂದ್ಬಿಡುತ್ತೆ. ಆದಷ್ಟು ಬೇಗ ಈ ಜಾಗದಿಂದ ಹೋಗ್ಬಿಡ್ಬೇಕು ಅನ್ನೋದಾಗಿ ಕೆಳಗಡೆ ಇರ್ತಾ ಇರುವ ಫ್ಲೋರಿಗೆ ಬರ್ಬೇಕಾದ್ರೆ ಅಲ್ಲಿ ಇರ್ತಾ ಇರೋ ಎಲ್ಲಾ ಸ್ಟಾಫ್ ಗಳಿವೆ ಮಲಗಿ ನಿದ್ರೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗ್ತಾ ಇದೆ. ನಂತರ ಟೈಮು ಸರಿಯಾಗಿ 12 ಗಂಟೆ ಆಗ್ಬೇಕಾದ್ರೆ ಅಲ್ಲಿ ಇರ್ತಾ ಇರುವ ಎಲ್ಲಾ ಸ್ಟಾಫ್ ಗಳಿವೆ ಒಂದೇ ಸಮಯಕ್ಕೆ ಎಚ್ಚರೆ ಆಗ್ತಾ ಇದ್ದಾರೆ. ಅಷ್ಟೇ, ಇದನ್ನ ನೋಡುವ ನಮ್ಮ ಹೀರೋ ಫುಲ್ಲು ಕನ್ಫ್ಯೂಷನ್. ಇಲ್ಲೇನೋ ತುಂಬಾ ವಿಚಿತ್ರವಾಗಿ ನಡೀತಾ ಇದೆ ಅನ್ನೋದಾಗಿ ಆ ಹೋಟೆಲ್ ಅನ್ನ ಬಿಟ್ಟು ಹೊರಗಡೆಗೆ ಬಂದು ಬಿಡ್ತಾನೆ. ನೆಕ್ಸ್ಟ್ ಒಂದು ಡಾಕ್ಟರ್ ಹೇಳಿರ್ತಾ ಇದ್ದ ಅಲ್ವಾ, ಕೆಲವು ಸ್ಟ್ರೇಂಜರ್ಸ್ ಗಳು ನಿನ್ನನ್ನ ಹುಡುಕಿ ಬರ್ತಾ ಇದ್ದಾರೆ ಅಂತ. ಅದೇ ರೀತಿಯಾಗಿ 3 ಜನ ಸ್ಟ್ರೇಂಜರ್ಸ್ ಗಳು ನಮ್ಮ ಹೀರೋವನ್ನ ಹುಡುಕಿನ ಈ ಹೋಟೆಲ್ಗೆ ಬರ್ತಾರೆ. ನಂತರ ಅಲ್ಲಿ ಇರ್ತಾ ಇರುವ ಸ್ಟಾಫ್ ಗಳ ಹತ್ರವಾಗಿ ನಮ್ಮ ಹೀರೋವಿನ ಬಗ್ಗೆ ಕೇಳ್ಬೇಕಾದ್ರೆ ಆ ಸ್ಟಾಫ್ ಗಳವೇ ಕೂಡ ಮಲಗಿ ಎಚ್ಚರಾಗಿರ್ತಾ ಇರೋದ್ರಿಂದ ಎಲ್ಲವನ್ನ ಮರ್ತ್ ಬಿಟ್ಟಿರ್ತಾ ಇದ್ದಾರೆ ಅಲ್ವಾ. ಸೊ ನಮ್ಮ ಹೀರೋವಿನ ಬಗ್ಗೆ ಯಾವುದೇ ವಿಷಯಗಳಿವೆ ನೆನಪಿರ್ತಾ ಇಲ್ಲ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಎಮಾ ಅನ್ನುವ ಒಂದು ಸಿಂಗರ್ ಅನ್ನ ತೋರಿಸ್ತಾರೆ. ಅಂಡ್ ಈ ಸಿಂಗರ್ ಬೇರೆ ಯಾರು ಅಲ್ಲ, ನಮ್ಮ ಜಾನ್ ಅವನ ವೈಫೇನೆ. ನೆಕ್ಸ್ಟ್ ಅವಳ ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವಳ ಫ್ರೆಂಡ್ ಒಂದು ಡಾಕ್ಟರ್ ನ ಅಡ್ರೆಸ್ ಅನ್ನ ಕೊಡ್ತಾಳೆ. ಅಂಡ್ ಆ ಡಾಕ್ಟರ್ ಬೇರೆ ಯಾರು ಅಲ್ಲ, ನಮ್ಮ ಹೀರೋವಿಗೆ ಟ್ರೀಟ್ಮೆಂಟ್ ಕೊಟ್ಟು ಬರ್ತಾ ಇದ್ದ ಡಾಕ್ಟರ್ ಏನೆ. ಸರಿ, ಓಕೆ ಅನ್ನೋದಾಗಿ ಅಡ್ರೆಸ್ ಅನ್ನ ಫಾಲೋ ಅನ್ನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಆ ಡಾಕ್ಟರ್ ನ ಹತ್ತಿರಕ್ಕಾಗಿನೇ ಬರ್ತಾಳೆ ನಮ್ಮ ಎಮಾ. ನೆಕ್ಸ್ಟ್ ಆ ಡಾಕ್ಟರ್ ಏನನ್ನ ಹೇಳ್ತಾರೆ ಅಂದ್ರೆ, ನೋಡಮ್ಮ, ನಿನ್ನ ಹಸ್ಬೆಂಡ್ ಆಗಿರ್ತಾ ಇರುವ ಜಾನ್ ನ ಮೆಮೊರಿ ಎಲ್ಲವೇ ವ್ಯಾನಿಶ್ ಆಗ್ಬಿಟ್ಟಿರ್ತಾ ಇದೆ. ಆಕ್ಚುಯಲ್ ಆಗಿ ಅವನನ್ನ ಇಟ್ಟು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅದು ಫೇಲ್ಯೂರ್ ಆಗಿ ಎಲ್ಲಾ ಮೆಮೊರಿಯನ್ನ ಎರೇಸ್ ಮಾಡ್ಬಿಟ್ಟಿರ್ತಾ ಇದೆ. ಸೊ ಇವಾಗ ಸ್ಟ್ರೇಂಜರ್ಸ್ ಗಳು ನಿನ್ನ ಹಸ್ಬೆಂಡ್ ಅನ್ನ ಹುಡುಕಿ ಮತ್ತೆ ಬರ್ತಾ ಇದ್ದಾರೆ ಕಣಮ್ಮ. ಅವನ ಪ್ರಾಣ ತುಂಬಾನೇ ಅಪಾಯದಲ್ಲಿ ಇರ್ತಾ ಇದೆ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಹೇಳ್ತಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋ ಒಂದು ಹೋಟೆಲ್ ನಲ್ಲಿ ಇದ್ದಲ್ವಾ, ಅದೇ ಹೋಟೆಲ್ ಅನ್ನ ತೋರಿಸ್ತಾರೆ. ಅಂಡ್ ಆ ಹೋಟೆಲ್ ನಲ್ಲಿ ಒಂದು ಲೇಡಿಯ ಕೊಳೆಯಾಗಿರ್ತಾ ಇತ್ತು ಅಲ್ವಾ. ಇವಾಗ ಅದನ್ನ ಎನ್ಕ್ವೈರಿ ಮಾಡೋದಿಕ್ಕೆ ಪೊಲೀಸ್ ಗಳು ಅಲ್ಲಿಗೆ ಬಂದಿರ್ತಾ ಇದ್ದಾರೆ. ಸೊ ಎಲ್ಲವನ್ನ ಚೆಕ್ ಮಾಡಿ ಎಂಟ್ರಿ ಬುಕ್ ಅನ್ನವೇ ನೋಡ್ಬೇಕಾದ್ರೆ ನಮ್ಮ ಜಾನ್ ಕೊನೆಯದಾಗಿ ಆ ಹೋಟೆಲ್ ನಲ್ಲಿ ಇರ್ತಾ ಇದ್ದ ಅನ್ನೋದಾಗಿ ಎವಿಡೆನ್ಸ್ ಸಿಗುತ್ತೆ. ಅಂದ್ರೆ ನಮ್ಮ ಜಾನ್ ಏನೇ ಕೊಲೆ ಮಾಡಿರ್ತಾ ಇದ್ದಾನೆ ಅನ್ನೋದಾಗಿ ಪೊಲೀಸ್ನವ್ರೇ ಕೂಡ ತಿಳ್ಕೊತಾರೆ. ನೆಕ್ಸ್ಟ್ ನಮ್ಮ ಎಮಾ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದು, ಸರ್, ನನ್ನ ಗಂಡ ಕಳೆದು ಹೋಗಿ 3 ವಾರಗಳಿಗಿಂತನೂ ಹೆಚ್ಚಿಗೆ ಆಗ್ಬಿಟ್ಟಿದೆ. ದಯವಿಟ್ಟು ನನ್ನ ಹಸ್ಬೆಂಡ್ ಅನ್ನ ಹುಡುಕೊಡಿ ಸರ್ ಅನ್ನೋದಾಗಿ ನಡೆದ ಎಲ್ಲ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಆ ಪೊಲೀಸ್ನವರು ನಮ್ಮ ಹೀರೋವಿನ ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ ಗಳನ್ನ ಕೇಳ್ತಾರೆ. ಬಟ್ ಆದ್ರೆ ನಮ್ಮ ಎಮ್ಮಗೆ ಯಾವ್ದೇ ಇನ್ಫಾರ್ಮೇಶನ್ ಗಳು ಗೊತ್ತಿಲ್ಲದೆ ಇರೋದ್ರಿಂದ, ಸರಿ ಕಣಮ್ಮ, ನಿಮ್ಮ ಹಸ್ಬೆಂಡ್ ಅನ್ನ ಆದಷ್ಟು ಬೇಗ ಹುಡುಕೊಟ್ಬಿಡ್ತೀವಿ ಅನ್ನೋದಾಗಿ ಕಳುಹಿಸಿ ಕೊಡ್ತಾರೆ. ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ಪೂರ್ತಿ ಸಿಟಿಯನ್ನ ಅಡ್ಡ ದಿಡ್ಡಿಯಾಗಿ ಸುತ್ತಾಡ್ತಾ ಇದ್ದಾನೆ. ಯಾಕಂದ್ರೆ ಎಲ್ಲವನ್ನ ಮರ್ತೋಗಿರ್ತಾ ಇದ್ದಾನೆ ಅಲ್ವಾ.
ಇವನಿಗೆ ನೆನಪಿರ್ತಾ ಇರೋದು ಕೇವಲ ಚಿಕ್ಕ ವಯಸ್ಸಿನ ಒಂದಷ್ಟು ಘಟನೆಗಳು ಮಾತ್ರ. ಸೊ ಇದೇ ರೀತಿಯಾಗಿ ಸುತ್ತಾಡ್ಕೊಂಡು ಇರ್ತಾ ಇರ್ಬೇಕಾದ್ರೆ ಶೆಲ್ಬೀಚ್ ಅನ್ನುವ ಒಂದು ಕಾಡನ್ನ ನೋಡಿರ್ತಾ ಇದ್ದ ಅಲ್ವಾ. ಅದೇ ರೀತಿ ಒಂದು ಜಾಗದಲ್ಲಿ ಶೆಲ್ಬೀಚ್ ಅನ್ನೋದನ್ನ ದೊಡ್ಡದಾಗಿ ಬರ್ದು ಮಡಗಿರ್ತಾ ಇದ್ದಾರೆ. ಸೊ ಇದ್ರ ಜೊತೆ ನಮ್ಮ ಸಂಬಂಧ ಏನಾದ್ರೂ ಇರಬಹುದೇನೋ ಅನ್ಕೊಂಡು ಆ ಶೆಲ್ಬೀಚ್ ಅನ್ನುವ ಬೋರ್ಡ್ ನ ಹತ್ತಿರಕ್ಕೆ ಬರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋವನ್ನ ಹುಡುಕಿ ಬರ್ತಾ ಇರುವ ಸ್ಟ್ರೇಂಜರ್ಸ್ ಗಳು ಅಲ್ಲಿಗೆ ಬಂದು ಬಿಡ್ತಾರೆ. ಅಲ್ಲದೆ ಆ ಸ್ಟ್ರೇಂಜರ್ಸ್ ಗಳ ಹತ್ರವಾಗಿ ಟೆಲಿಕೈನಸಿಸ್ ಅನ್ನುವ ಮೈಂಡ್ ಅನ್ನ ಕಂಟ್ರೋಲ್ ಮಾಡುವ ಮ್ಯಾಜಿಕ್ ಪವರ್ ಇದ್ದಿರ್ತಾ ಇದೆ. ಸೊ ನಮ್ಮ ಹೀರೋಗೂ ಕೂಡ ಆ ಪವರ್ ಅನ್ನ ಯೂಸ್ ಮಾಡಿ ಇವನನ್ನ ಅನ್ಕಾನ್ಶಿಯಸ್ ಮಾಡಿ ಎತ್ತಾಕೊಂಡು ಹೋಗೋಣ ಅನ್ನೋದಾಗಿ ನೋಡ್ಬೇಕಾದ್ರೆ ಅವರ ಮ್ಯಾಜಿಕಲ್ ಪವರ್ ನಮ್ಮ ಹೀರೋವಿಗೆ ಯಾವುದೇ ರೀತಿಯ ಪ್ರಭಾವವನ್ನ ಮಾಡ್ತಾನೆ ಇಲ್ಲ. ಸೊ ಆಪೋಸಿಟ್ ನಲ್ಲಿ ನಮ್ಮ ಹೀರೋ ಕೂಡ ಗುರಾಯಿಸಿ ಕೋಪವನ್ನ ಮಾಡ್ಕೋಬೇಕಾದ್ರೆ ಅವನ ಒಳಗಡೆ ಇರ್ತಾ ಇರುವ ಮ್ಯಾಜಿಕಲ್ ಪವರ್ ಕೂಡ ಆಕ್ಟಿವೇಟ್ ಆಗಿ ಅಲ್ಲಿ ಇರ್ತಾ ಇದ್ದ ಒಬ್ಬ ಸ್ಟ್ರೇಂಜರ್ ಅವನ ಖಾತೆಯನ್ನ ಮುಗಿಸಿ ಹಾಕ್ತಾನೆ. ಅಷ್ಟೇ ಇದನ್ನು ನೋಡುವ ಸ್ಟ್ರೇಂಜರ್ಸ್ ಗಳವೇ ಗಾಬರಿ ಆಗ್ತಾರೆ. ಅಷ್ಟೇ ಯಾಕೆ ನಮ್ಮ ಹೀರೋ ಕೂಡ ಟೆನ್ಷನ್ ಆಗ್ತಾನೆ. ನಾನು ನಾರ್ಮಲ್ ಆದ ಮನುಷ್ಯ, ನನ್ನ ಒಳಗಡೆ ಈ ರೀತಿ ಮ್ಯಾಜಿಕಲ್ ಪವರ್ ಬರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ತುಂಬಾನೇ ಕನ್ಫ್ಯೂಷನ್ ಗೆ ಒಳಗಾಗ್ತಾನೆ. ಅಂಡ್ ಅಲ್ಲಿ ಮಿಕ್ಕಿರ್ತಾ ಇರುವ ಸ್ಟ್ರೇಂಜರ್ಸ್ ಗಳವೇ ಕೂಡ ಅಲ್ಲಿಂದ ಹೆದರಿ ಹೋಗ್ತಾರೆ. ನೆಕ್ಸ್ಟ್ ಆ ಸ್ಟ್ರೇಂಜರ್ಸ್ ಗಳು ಡೈರೆಕ್ಟ್ ಆಗಿ ಅವರ ಹೆಡ್ ನ ಹತ್ರ ಬಂದು ನಡೆದ ಎಲ್ಲಾ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಅಲ್ಲಿ ಇರ್ತಾ ಇರೋ ಎಲ್ಲಾ ಸ್ಟ್ರೇಂಜರ್ಸ್ ಗಳವೇ ತುಂಬಾನೇ ಗಾಬರಿ ಆಗ್ತಾರೆ. ಇವನ ಹತ್ರ ಹೇಗೆ ಇಷ್ಟೊಂದು ಪವರ್ ಗಳು ಬರೋದಿಕ್ಕೆ ಸಾಧ್ಯ ಅನ್ನೋದಾಗಿ. ನಂತರ ಇವರ ಡೇಟಾವನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋವಿನ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಬೇಕಾದ್ರೆ ಫೇಲ್ಯೂರ್ ಆಗಿತ್ತು ಅಲ್ವಾ. ಸೊ ಆ ರೀತಿ ಫೇಲ್ಯೂರ್ ಆಗಿರ್ತಾ ಇರೋದ್ರಿಂದಾನೇ ಜಾನ್ಗೆ ಇಷ್ಟೊಂದು ಪವರ್ ಬಂದಿದೆ ಅನ್ನೋದನ್ನ ತಿಳ್ಕೊತಾರೆ. ಹಾಗಿದ್ರೆ ಇವಾಗ ಜಾನ್ ತನ್ನ ಶಕ್ತಿಯಿಂದ ಯಾರ ಮೈಂಡ್ ಅನ್ನ ಬೇಕಾದ್ರೂ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನ ತಿಳ್ಕೊತಾರೆ. ಈ ಕಡೆ ನಮ್ಮ ಹೀರೋ ಆ ರೀತಿ ಮ್ಯಾಜಿಕಲ್ ಪವರ್ ಅನ್ನ ಯೂಸ್ ಮಾಡಿರ್ತಾ ಇರೋದ್ರಿಂದ ಅವನ ಚಿಕ್ಕ ವಯಸ್ಸಿನ ಮೆಮೊರೀಸ್ ಗಳು ಮತ್ತೆ ಮತ್ತೆ ನೆನಪಿಗೆ ಬರ್ತಾನೆ ಇದೆ. ನಂತರ ತುಂಬಾನೇ ಕಷ್ಟವನ್ನ ಪಟ್ಟು ವಾಪಸ್ಸು ಅವನ ಮನೆಯನ್ನ ಹುಡುಕಿ ಬರ್ತಾನೆ. ಅಂಡ್ ಇವನನ್ನ ನೋಡುವ ನಮ್ಮ ಯಮ, ಸರಿ ಸುಮಾರು 15 ದಿನಗಳಿಂದ ನೀನು ಎಲ್ಲಿಗೆ ಹೋಗ್ಬಿಟ್ಟಿರ್ತಾ ಇದ್ಯಾ, ಯಾಕೆ ನಮ್ಮ ಮನೆಗೆ ಬಂದಿಲ್ಲ ಅನ್ನೋದಾಗಿ ಕೇಳ್ಬೇಕಾದ್ರೆ ನನಗೆ ಯಾವುದೇ ವಿಷಯಗಳಿವೆ ನೆನಪಿಗೆ ಬರ್ತಾನೆ ಇಲ್ಲ. ಸೊ ನಾನು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ನನ್ನ ಜೇಬಿನಲ್ಲಿ ಒಂದು ವಾಲೆಟ್ ಇರ್ತಾ ಇತ್ತು. ಅಂಡ್ ಆ ವಾಲೆಟ್ ನಲ್ಲಿ ಮನೆಯ ಅಡ್ರೆಸ್ ಮತ್ತೆ ನಿನ್ನ ಫೋಟೋ ಕೂಡ ಇದ್ದಿರ್ತಾ ಇತ್ತು. ಅದನ್ನ ನೋಡುವ ನನಗೆ ನೀನೇನೆ ನನ್ನ ವೈಫ್ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಂಡು ಅಡ್ರೆಸ್ ಅನ್ನ ಫಾಲೋ ಮಾಡ್ಕೊಂಡು ಇಲ್ಲಿಗೆ ಬಂದಿ ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ನಮ್ಮ ಯಮ, ನಿನ್ ಮೇಲೆ ಸರಿ ಸುಮಾರು 6 ಕೊಲೆ ಕೇಸ್ ಗಳನ್ನ ಫಿಟ್ ಮಾಡಿ ಮಡಗಿರ್ತಾ ಇದ್ದಾರೆ. ಸೊ ನಿನ್ನ ಪೊಲೀಸ್ ಗಳು ಹುಡುಕ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಅಂಡ್ ಅದೇ ಟೈಮಿಗೆ ಸರಿಯಾಗಿ ಪೊಲೀಸ್ನೊಬ್ರು ನಮ್ಮ ಜಾನ್ ಅನ್ನ ಹುಡಿಕೊಂಡು ಇವರ ಮನೆಗೇನೆ ಬಂದ್ಬಿಟ್ಟಿರ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಹೀರೋ ತುಂಬಾನೇ ಕಷ್ಟವನ್ನ ಪಟ್ಟು ವಿಂಡೋವಿನಿಂದೆಲ್ಲ ಹಾರಿ ಆ ಪೊಲೀಸ್ ನಿಂದ ಎಸ್ಕೇಪ್ ಆಗಿ ಹೊರಗಡೆಗೆ ಬಂದು ಬಿಡ್ತಾನೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಆ ಸ್ಟ್ರೇಂಜರ್ಸ್ ಗಳನ್ನೇ ತೋರಿಸ್ತಾರೆ. ಅಂಡ್ ಇವಾಗ ಸ್ಟ್ರೇಂಜರ್ಸ್ ಗಳು ಎಲ್ಲರೂ ಸೇರ್ಕೊಂಡು ಒಂದು ಇಂಪಾರ್ಟೆಂಟ್ ಆದ ಮೀಟಿಂಗ್ ಮಾಡಿ ಬರ್ತಾ ಇದ್ದಾರೆ. ಹಾಗೆ ನಮಗೆ ಒಂದು ಡಾಕ್ಟರ್ ಅನ್ನ ತೋರಿಸಿರ್ತಾ ಇದ್ರು ಅಲ್ವಾ, ಆ ಡಾಕ್ಟರ್ ಕೂಡ ಈ ಸ್ಟ್ರೇಂಜರ್ಸ್ ಗಳ ಮೀಟಿಂಗ್ ನಲ್ಲಿ ಇದ್ದಿರ್ತಾ ಇದ್ದಾರೆ. ಅಂಡ್ ಇವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಸ್ಟ್ರೇಂಜರ್ಸ್ ಗಳು ನಾರ್ಮಲ್ ಆದ ಮನುಷ್ಯರು ಅಲ್ವೇ ಅಲ್ಲ, ಬದಲಾಗಿ ಬೇರೆ ಪ್ಲಾನೆಟ್ ನಿಂದ ಬಂದಿರ್ತಾ ಇರುವ ಏಲಿಯನ್ಸ್ ಗಳು. ಅಂಡ್ ಇವರ ಜೊತೆಯಾಗಿ ಇರುವ ಒಬ್ಬನೇ ಒಬ್ಬ ಮನುಷ್ಯ ಅಂದ್ರೆ ಅದು ಕೇವಲ ಡಾಕ್ಟರೇನೆ. ಇದೇ ರೀತಿಯಾಗಿ ಒಂದು ಮೀಟಿಂಗ್ ನಡೀತಾ ಇರ್ಬೇಕಾದ್ರೆ ಅದೇ ಜಾಗಕ್ಕೆ ಇವ್ರೆಲ್ರಿಗೂ ಹೆಡ್ ಆಗಿರ್ತಾ ಇರುವ ಏಲಿಯನ್ ಅಲ್ಲಿಗೆ ಬರುತ್ತೆ. ಹಾಗೆ ಟೈಮ್ ಕೂಡ 12 ಗಂಟೆ ಆಗೋದ್ರಿಂದ ಇವರ ಹತ್ರ ಒಂದು ತುಂಬಾನೇ ಯುನೀಕ್ ಆದ ಮಷೀನ್ ಇದ್ದಿರ್ತಾ ಇತ್ತು. ಆ ಮಷೀನ್ ಅನ್ನ ಲಾಂಚ್ ಅನ್ನ ಮಾಡ್ತಾರೆ. ಸೊ ಆ ಮಷೀನ್ ಲಾಂಚ್ ಆಗಿದ್ದ ನೆಕ್ಸ್ಟ್ ಸೆಕೆಂಡ್ ಎಂಟೈರ್ ಈ ಸಿಟಿಯಲ್ಲಿ ಇರ್ತಾ ಇರುವ ಎಲ್ಲಾ ಜನರು ಅನ್ಕಾನ್ಶಿಯಸ್ ಆಗಿ ನಿದ್ರೆಗೆ ಜಾರ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗ್ತಾ ಇಲ್ಲ, ನಿದ್ರೆಗೆ ಜಾರ್ತಾ ಇಲ್ಲ. ಅರೆ ಈ ಸಿಟಿಯಲ್ಲಿ ಏನ್ ತಾನೇ ನಡೀತಾ ಇದೆ ಅನ್ನೋದಾಗಿ ತುಂಬಾನೇ ಟೆನ್ಷನ್ ಆಗುವ ನಮ್ಮ ಹೀರೋ ಅಲ್ಲಿ ಮಲ್ಗಿರ್ತಾ ಇರುವ ಎಲ್ಲಾ ಜನರನ್ನು ಎಚ್ಚರೆ ಮಾಡೋದಿಕ್ಕಾಗಿ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಯಾರುವೇ ನಿದ್ರೆಯಿಂದ ಎಚ್ಚರಿ ಆಗ್ತಾನೆ ಇಲ್ಲ. ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋವಿಗೆ ಮತ್ತೊಂದು ಟ್ವಿಸ್ಟ್ ಬರ್ತಾ ಇದೆ. ಸಡನ್ ಆಗಿ ಇಲ್ಲಿ ಇರ್ತಾ ಇರುವ ಬಿಲ್ಡಿಂಗ್ಸ್ ಗಳು ತನಗೆ ತಾನೇ ಚೇಂಜ್ ಆಗ್ತಾ ಇದಾವೆ. ಅಂದ್ರೆ ಹಳೆ ಬಿಲ್ಡಿಂಗ್ಸ್ ಗಳೆಲ್ಲ ಕೆಳಗಡೆಗೆ ಹೋಗಿ ಹೊಸ ಹೊಸ ಬೇರೆ ಬಿಲ್ಡಿಂಗ್ಸ್ ಗಳು ಮೇಲೆ ಬರ್ತಾ ಇದಾವೆ. ಟೋಟಲ್ ಆಗಿ ಈ ಸಿಟಿಯ ಫಾರ್ಮೇಟ್ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಆ ಏಲಿಯನ್ಸ್ ಗಳ ಜೊತೆ ಒಂದು ಡಾಕ್ಟರ್ ಇದ್ದಿರ್ತಾ ಇದ್ದ ಅಲ್ವಾ, ಆ ಡಾಕ್ಟರ್ ಯಾವುದೋ ಒಂದು ಫಾರ್ಮುಲಾವನ್ನ ತಗೊಂಡು ಅದನ್ನ ಯೂಸ್ ಮಾಡಿ ಎಲ್ಲಾ ಜನರ ತಲೆಗೆ ಇಂಜೆಕ್ಟ್ ಅನ್ನ ಮಾಡ್ತಾ ಇದ್ದಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಹಳೆ ಮೆಮೊರಿಯನ್ನ ಎರೇಸ್ ಮಾಡಿ ಹೊಸದಾಗಿ ಬೇರೆ ಒಂದು ಐಡೆಂಟಿಟಿಯನ್ನ ಕೊಟ್ಟು ಬೇರೆ ಮೆಮೊರಿಯನ್ನ ಇಂಜೆಕ್ಟ್ ಮಾಡ್ತಾ ಇದ್ದಾನೆ. ಅಂಡ್ ಇದೇ ರೀತಿಯಾಗಿ ಇವರ ಪ್ರೋಸೆಸ್ ನಡೀತಾ ಇರ್ಬೇಕಾದ್ರೆ ಇದಕ್ಕೂ ಮುಂಚೆ ಯಾವುದೇ ರೀತಿಯ ಪ್ರಾಬ್ಲಮ್ ಗಳು ಬಂದಿರ್ತಾನೆ ಇಲ್ಲ. ಬಟ್ ಆದ್ರೆ ಇವಾಗ ಈ ಏಲಿಯನ್ ಗಳ ಪ್ರೋಸೆಸ್ ನಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಇದನ್ನ ನೋಡುವ ಹೆಡ್ಗೆ ಅರ್ಥವಾಗಿ ಬಿಡುತ್ತೆ ಇದೆಲ್ಲ ಆಗ್ತಾ ಇರೋದು ಆ ಜಾನ್ ನ ಕಾರಣದಿಂದಾನೆ. ಆದಷ್ಟು ಬೇಗ ಅವನನ್ನ ಹಿಡಿಬೇಕು ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾರೆ. ಅದಕ್ಕೆ ಆ ಡಾಕ್ಟರ್ ಏನನ್ನ ಹೇಳ್ತಾನೆ ಅಂದ್ರೆ, ಆಲ್ರೆಡಿ ಜಾನ್ ನ ಮೆಮೊರಿ ನನ್ನ ಹತ್ರವಾಗಿನೇ ಇರ್ತಾ ಇದೆ. ಇದನ್ನ ನಮ್ಮ ಹತ್ರನೇ ಇರ್ತಾ ಇರುವ ಯಾವ್ದಾದ್ರು ಒಂದು ಏಲಿಯನ್ ಗೆ ಇಂಜೆಕ್ಟ್ ಮಾಡಿದ್ರೆ ಆರಾಮಾಗಿ ಆ ಜಾನ್ ಎಲ್ಲಿರ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೋಬಹುದು ಅನ್ನೋದಾಗಿ ಒಂದು ವಿಡಿಯೋವನ್ನ ಕೊಡ್ತಾನೆ.
ಅಂಡ್ ಅದೇ ರೀತಿಯಾಗಿನೇ ಒಂದು ಏಲಿಯನ್ ಅನ್ನ ಎಕ್ಸ್ಪೆರಿಮೆಂಟ್ ಗಾಗಿ ಮಡಗಿಬಿಟ್ಟು ಜಾನ್ ಅವನ ಮೆಮೊರಿಯನ್ನ ಇಂಜೆಕ್ಟ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ಯಾವ ಜಾಗದಲ್ಲಿ ಇರ್ತಾ ಇದ್ದಾನೆ ಅನ್ನುವ ಲೊಕೇಶನ್ ಆ ಏಲಿಯನ್ಗೆ ಗೊತ್ತಾಗಿ ಬಿಡ್ತಾ ಇದೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ನಾವು ಶೆಲ್ ಬೀಚ್ ಅನ್ನುವ ಒಂದು ಕಾಡನ್ನ ನೋಡಿರ್ತಾ ಇದ್ವಿ ಅಲ್ವಾ, ಅದನ್ನ ನೋಡಿದ ನಂತರವೇ ನಮ್ಗೆ ಚಿಕ್ಕ ವಯಸ್ಸಿನ ಮೆಮೊರಿಗಳು ನೆನಪಿಗೆ ಬಂದಿರ್ತಾ ಇರೋದು. ಸೊ ನನಗೂ ಆ ಶೆಲ್ ಬೀಚ್ಗೂ ಯಾವ್ದೋ ಒಂದು ಸಂಬಂಧ ಖಂಡಿತ ಇರ್ತಾ ಇದೆ. ಆದಷ್ಟು ಬೇಗ ಶೆಲ್ ಬೀಚ್ ಅನ್ನ ಹುಡುಕಿ ನಾವು ಹೋಗ್ಲೇಬೇಕು ಅನ್ನೋದಾಗಿ ಆ ಶೆಲ್ ಬೀಚ್ ಅನ್ನು ಹುಡುಕೊಂಡು ಹೊರಡ್ತಾನೆ. ಆ ರೀತಿ ಹೊರಟವನು ಸಬ್ವೆ ಅನ್ನುವ ಒಂದು ಜಾಗಕ್ಕೆ ಬಂದು ಅಲ್ಲಿ ಇರ್ತಾ ಇರುವ ಜನಗಳ ಹತ್ರ ಶೆಲ್ ಬೀಚ್ ನ ಬಗ್ಗೆ ಕೇಳ್ಬೇಕಾದ್ರೆ ಆ ಶೆಲ್ ಬೀಚ್ ನ ಬಗ್ಗೆ ಎಲ್ರಿಗೂ ಗೊತ್ತಿರ್ತಾ ಇದೆ. ಬಟ್ ಆದ್ರೆ ಅದು ಯಾವ ಜಾಗದಲ್ಲಿ ಇದೆ ಅಂತ ಯಾರು ಹೇಳ್ತಾನೆ ಇಲ್ಲ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೀರಾ ಆ ಶೆಲ್ ಬೀಚ್ ಅನ್ನುವ ಕಾರ್ಡ್ ಸಿಕ್ಕಿರ್ತಾ ಇತ್ತು ಅಲ್ವಾ, ಆ ಕಾರ್ಡ್ ಅನ್ನ ಮತ್ತೆ ಓಪನ್ ಮಾಡಿ ನೋಡ್ಬೇಕಾದ್ರೆ ಆ ಕಾರ್ಡ್ ನ ಹಿಂದೆ ಹ್ಯಾರಿಸ್ ಅನ್ನುವ ಒಂದು ಅಡ್ರೆಸ್ ಅನ್ನ ಬರ್ದು ಮಡಗಿರ್ತಾ ಇದೆ. ಸರಿ ಓಕೆ, ಈ ಅಡ್ರೆಸ್ ಅನ್ನ ಫಾಲೋ ಮಾಡೋಣ ಅನ್ನೋದಾಗಿ ಆ ಅಡ್ರೆಸ್ ಅನ್ನ ಹುಡುಕಿ ಬರ್ಬೇಕಾದ್ರೆ ಆ ಹ್ಯಾರಿಸ್ ಅನ್ನೋರು ಬೇರೆ ಯಾರು ಅಲ್ಲ, ನಮ್ಮ ಹೀರೋವಿನ ಅಂಕಲ್ ಏನೆ. ಅಂಕಲ್, ನನ್ನ ಬಗ್ಗೆ ನಿನ್ಗೆ ಯಾವ್ದಾದ್ರು ವಿಷಯಗಳು ಗೊತ್ತಾ? ನಾನು ಯಾವ ಕೆಲಸ ಮಾಡ್ತಾ ಇದ್ದೆ, ಎಲ್ಲಿ ಇರ್ತಾ ಇದ್ದೆ, ನಾನು ಯಾರು ಅನ್ನೋದಾದ್ರೂ ಗೊತ್ತಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಅಂಕಲ್ ನ ಹತ್ರ ಇರ್ತಾ ಇರೋದು ಕೇವಲ ನಮ್ಮ ಹೀರೋವಿನ ಚಿಕ್ಕ ವಯಸ್ಸಿನ ಮೆಮೊರಿಗಳು ಮಾತ್ರ. ನೀನು ಎಂಟೈರ್ ಚೈಲ್ಡ್ಹುಡ್ ಅನ್ನ ಕಳ್ದಿರ್ತಾ ಇರೋದು ಆ ಶೆಲ್ ಬೀಚ್ ನ ಹತ್ರನೇ ಕಣಪ್ಪ. ಚಿಕ್ಕ ವಯಸ್ಸಿಂದನವೇ ನಿನ್ನನ್ನ ಸಾಕಿ ಬರ್ತಾ ಇರೋದು ನಾನೇನೆ. ಯಾಕಂದ್ರೆ ನೀನು ಚಿಕ್ಕ ವಯಸ್ಸಿನಲ್ಲೇ ಇರ್ಬೇಕಾದ್ರೆ ನಿಮ್ಮ ಮನೆಗೆ ಬೆಂಕಿ ಕಚ್ಕೊಂಡು ಆ ಬೆಂಕಿಯಲ್ಲಿ ನಿನ್ನ ತಂದೆ ತಾಯಿ ಇಬ್ಬರುವೆ ತೀರಿ ಹೋಗಿಬಿಟ್ಟಿರ್ತಾ ಇದ್ದಾರೆ. ಸೊ ನಿನ್ನನ್ನ ನಾನೇನೆ ಸಾಕಿ ಬಂದಿರ್ತಾ ಇದ್ದೀನಿ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಹೇಳ್ಬೇಕಾದ್ರೆ ಅಂಕಲ್, ಹಾಗಿದ್ರೆ ನಾನು ಆ ಶೆಲ್ ಬೀಚ್ ಗೆ ಹೋಗ್ಲೇಬೇಕು, ಅಲ್ಲಿಗೆ ಹೋಗೋ ಅಡ್ರೆಸ್ ಅನ್ನ ಕೊಡಿ ಅನ್ನೋದಾಗಿ ಕೇಳ್ಕೋಬೇಕಾದ್ರೆ ಆ ಅಂಕಲ್ಗೂ ಕೂಡ ಶೆಲ್ ಬೀಚ್ ಇರ್ತಾ ಇರುವ ಜಾಗ ಮರ್ತೋಗಿರ್ತಾ ಇದೆ. ಸೊ ನನ್ಗೂ ಕೂಡ ಅದು ನೆನಪಿಲ್ಲ ಅನ್ನೋದಾಗಿ ಹೇಳ್ತಾರೆ. ಸರಿ ಓಕೆ, ಏನ್ ಮಾಡೋದು ಅಂತ ನಮ್ಮ ಹೀರೋ ಇನ್ನವೇ ಟೆನ್ಷನ್ ಆಗಿ ಇರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋ ಯಾವ ಜಾಗದಲ್ಲಿ ಇರ್ತಾ ಇದ್ದಾನೆ ಅಂತ ಏಲಿಯನ್ ಗಳಿಗೆ ಗೊತ್ತಾಗ್ಬಿಟ್ಟಿದೆ ಅಲ್ವಾ. ಸೊ ಅದೇ ಏಲಿಯನ್ ಗಳು ನಮ್ಮ ಹೀರೋವನ್ನ ಹುಡುಕಿ ಬರ್ತಾರೆ. ಅಚ್ಚುಚ್ಚು, ನಾವು ಸರಿಯಾಗಿ ಸಿಕ್ಕಾಕೊಂಡ್ವಲ್ಲ, ಹೇಗಾದ್ರೂ ಮಾಡಿ ಎಸ್ಕೇಪ್ ಆಗ್ಬೇಕು ಅನ್ನೋದಾಗಿ ನಮ್ಮ ಹೀರೋ ಯದ್ನೋ ಬಿದ್ನೋ ಅಂತ ಜಂಪ್ ಮಾಡಿ ಹೊರಗಡೆಗೆ ಬರ್ಬೇಕಾದ್ರೆ ಸರಿಯಾದ ಟೈಮಿಗೆ ನಮ್ಮ ಯಮ ಮತ್ತೆ ಪೊಲೀಸ್ ಇಬ್ಬರುವೆ ಬಂದು ನಮ್ಮ ಹೀರೋವನ್ನ ಕಾಪಾಡಿ ಆ ಜಾಗದಿಂದ ಎಸ್ಕೇಪ್ ಆಗಿ ಬರ್ತಾರೆ. ನಂತರ ಪೊಲೀಸು ನಮ್ಮ ಹೀರೋವನ್ನ ಒಂದು ಜಾಗದಲ್ಲಿ ಇಟ್ಟು 6 ಜನರ ಖಾತೆಯನ್ನ ಏನಕ್ಕೆ ಮುಗಿಸ್ತಿ ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋ ಇನ್ನವೇ ಟೆನ್ಷನ್ ಆಗಿ ಬಿಡ್ತಾನೆ. ನಾನು ಯಾರು ಅನ್ನೋದೇ ನನ್ಗೆ ಗೊತ್ತಿರ್ತಾ ಇಲ್ಲ, ಅದ್ರಲ್ಲಿ ಬೇರೆ ಆ ಕೊಳೆಗಳನ್ನ ನಾನು ಏನಕ್ಕೆ ಮಾಡ್ಲಿ ಅಂತ ತುಂಬಾನೇ ಟೆನ್ಷನ್ ಆಗಿನೇ ಹೇಳ್ಕೊತಾನೆ. ನೆಕ್ಸ್ಟ್ ಆ ಪೊಲೀಸ್ಗೆ ತುಂಬಾನೇ ವಿಷಯಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ನೀವು ಯಾವತ್ತಾದ್ರೂ ಗಮನಿಸಿರ್ತಾ ಇದ್ದೀರಾ, ಈ ನಗರದಲ್ಲಿ ನಾನು ಒಂದು ದಿನವಾಗಿಯೂ ಸೂರ್ಯನ ಬೆಳಕನ್ನ ನೋಡಿರ್ತಾನೆ ಇಲ್ಲ. ಸಂಪೂರ್ಣವಾಗಿ ಯಾವಾಗ್ಲೂ ರಾತ್ರಿ ಆಗಿನೇ ಇರ್ತಾ ಇದೆ. ಈ ಎಲ್ಲಾ ಕ್ವಶನ್ಸ್ ಗಳಿಗೆ ಆನ್ಸರ್ ಬೇಕು ಅಂದ್ರೆ ನಾವು ಆದಷ್ಟು ಬೇಗ ಶೆಲ್ ಬೀಚ್ ನ ಹತ್ರಕ್ಕೆನೆ ಹೋಗ್ಬೇಕು. ಮೇ ಬಿ ಅಲ್ಲೇನೆ ನಮ್ಗೆ ಉತ್ತರ ಸಿಗುತ್ತೆ ಅನ್ನೋದಾಗಿ ಹೇಳ್ತಾನೆ. ಆದ್ರೆ ಆ ಪೊಲೀಸು ಇದನ್ನೆಲ್ಲ ನಂಬೋದಿಕ್ಕೆ ರೆಡಿನೇ ಇರ್ತಾ ಇಲ್ಲ. ಸೊ ನಮ್ಮ ಹೀರೋ ನಮ್ಮ ಹತ್ರ ಬೇರೆ ದಾರಿ ಇರ್ತಾ ಇಲ್ಲ ಅನ್ನೋದಾಗಿ ಇವನ ಹತ್ರ ಕೂಡ ತುಂಬಾನೇ ಮ್ಯಾಜಿಕಲ್ ಪವರ್ ಇರ್ತಾ ಇದೆ ಅಲ್ವಾ. ಸೊ ಅದನ್ನ ಯೂಸ್ ಮಾಡಿ ಡೆಮೋವನ್ನ ತೋರಿಸ್ಬೇಕಾದ್ರೆ ಇವನ ಪವರ್ ಅನ್ನ ನೋಡುವ ಪೊಲೀಸು ತುಂಬಾನೇ ಗಾಬರಿಯಾಗಿ ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ನಮ್ಮ ಹೀರೋವನ್ನ ಸ್ಟ್ರೇಂಜರ್ಸ್ ಗಳು ಹುಡುಕಿ ಬರ್ತಾ ಇದ್ರು ಅಲ್ವಾ. ಸೊ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಗೆನೆ ಬಂದು ಅವರ ಕೈನಾಸಿಸ್ ಪವರ್ ಅನ್ನ ಯೂಸ್ ಮಾಡಿ ಇಲ್ಲಿ ಇರ್ತಾ ಇರುವ ಎಲ್ಲಾ ಸ್ಟಾಫ್ ಗಳನ್ನುವೆ ಅನ್ಕಾನ್ಶಿಯಸ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ಇದನ್ನ ತಿಳ್ಕೊಳ್ಳುವ ಪೊಲೀಸು ಮತ್ತೆ ನಮ್ಮ ಹೀರೋ ಎಲ್ಲರೂ ಸೂಪರ್ ಆಗಿನೇ ಈ ಜಾಗದಿಂದ ಎಸ್ಕೇಪ್ ಆಗಿ ಬಿಡ್ತಾರೆ. ನಂತರ ಅಲ್ಲಿಂದ ಹೊರಟ ಅವರು ಡೈರೆಕ್ಟ್ ಆಗಿ ಆ ಡಾಕ್ಟರ್ ಇದ್ದಿರ್ತಾ ಇದ್ದಾನೆ ಅಲ್ವಾ, ಅವನ ಹತ್ರಕ್ಕಾಗಿನೇ ಬಂದು ಇವತ್ತಿಗೆ ನಿನ್ನ ಕತೆ ಎಲ್ಲವೇ ಮುಗಿತು ಕಣೋ, ನಮ್ಮ ಜೊತೆ ಸೈಲೆಂಟ್ ಆಗಿ ಬರ್ತಾ ಇರು ಅನ್ನೋದಾಗಿ ಕಾರಿನ ಒಳಗಡೆಗೆ ಎತ್ತಾಕೊಂಡು ಆ ಜಾಗದಿಂದ ಹೊರಡ್ತಾರೆ. ಖಂಡಿತ ಈ ಡಾಕ್ಟರ್ಗೆ ಆ ಶೆಲ್ ಬೀಚ್ ಎಲ್ಲಿದೆ ಅನ್ನೋದು ಗೊತ್ತಿರುತ್ತೆ ಅಲ್ವಾ. ಸೊ ಈ ಡಾಕ್ಟರ್ ಅನ್ನ ಕರ್ಕೊಂಡು ಆ ಶೆಲ್ ಬೀಚ್ ಗೆ ಹೋಗೋಣ ಅನ್ನೋದಾಗಿ ಎಲ್ಲರೂ ಸೇರಿ ಆ ಶೆಲ್ ಬೀಚ್ ನ ಹತ್ರಕ್ಕಾಗಿನೇ ಬರ್ತಾ ಇರ್ತಾರೆ. ಅದೇ ರೀತಿಯಾಗಿ ಬರ್ಬೇಕಾದ್ರೆ ಇವರ ಎದುರಿಗೆ ಒಂದು ಬ್ರಿಡ್ಜ್ ಇರ್ಬೇಕಾಗುತ್ತೆ. ಬಟ್ ಆದ್ರೆ 12 ಗಂಟೆಯ ನಂತರ ಈ ಸಿಟಿಯನ್ನೇ ಚೇಂಜ್ ಮಾಡಿ ಹಾಕ್ತಾರೆ ಅಲ್ವಾ ಏಲಿಯನ್ಸ್. ಸೊ ಆ ರೀತಿ ಸಿಟಿಯನ್ನ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಎದುರುಗಡೆ ಇರ್ಬೇಕಾದ ಬ್ರಿಡ್ಜ್ ಅನ್ನ ತೆಗೆದು ಹಾಕ್ಬಿಟ್ಟಿರ್ತಾ ಇದ್ದಾರೆ. ಸೊ ಬೇರೆ ದಾರಿ ಇಲ್ಲ ಅನ್ನೋದಾಗಿ ತಿಂಕನ ಮಾಡಿ ಅಲ್ಲೇ ಇರ್ತಾ ಇರುವ ಬೋಟ್ ಅನ್ನ ಯೂಸ್ ಮಾಡಿ ಮುಂದಕ್ಕೆ ಸಾಕ್ತಾರೆ. ಅಂಡ್ ಆ ರೀತಿ ಬೋಟ್ ನಲ್ಲಿ ಬರ್ಬೇಕಾದ್ರೆ ಆ ಡಾಕ್ಟರ್ ಎಲ್ಲ ನಿಜವಾದ ಸತ್ಯಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅವರು ಮನುಷ್ಯರೇ ಅಲ್ಲ, ಬದಲಾಗಿ ಬೇರೆ ಪ್ಲಾನೆಟ್ ನಿಂದ ಬಂದಿರ್ತಾ ಇರುವ ಏಲಿಯನ್ಸ್ ಗಳು. ಅವರ ಪ್ಲಾನೆಟ್ ಅನ್ನ ಬಿಟ್ಟು ಬೇರೆ ಬೇರೆ ಪ್ಲಾನೆಟ್ ಗಳಿಗೆ ಬಂದು ಎಲ್ಲವನ್ನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿರ್ತಾ ಇದ್ದಾರೆ. ಅಂಡ್ ಅದೇ ರೀತಿ ನಮ್ಮ ಪ್ಲಾನೆಟ್ ಗೂ ಬರ್ಬೇಕಾದ್ರೆ ಅವರ ಕಣ್ಣಿಗೆ ಮನುಷ್ಯರು ಕಾಣಿಸಿಕೊಂಡಿರ್ತಾ ಇದ್ದಾರೆ. ಅಂಡ್ ಮನುಷ್ಯರ ಒಳಗಡೆ ಆತ್ಮ ಇರುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ತಾ ಇದ್ದಾರೆ. ಬಟ್ ಆದ್ರೆ ಆ ಏಲಿಯನ್ ಗಳ ಒಳಗಡೆ ಯಾವುದೇ ರೀತಿ ಆತ್ಮನವೇ ಇರೋದಿಲ್ಲ, ಏನ್ವೇ ಇರೋದಿಲ್ಲ. ಸೊ ಮನುಷ್ಯರ ಒಳಗಡೆ ಆತ್ಮ ಯಾವ ರೀತಿ ಕೆಲಸ ಮಾಡುತ್ತೆ,
ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕಾಗಿನೇ ಮನುಷ್ಯರನ್ನ ಹಿಡಿದು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಬರ್ತಾ ಇದ್ದಾರೆ. ಅಂಡ್ ಇದ್ರ ಬಗ್ಗೆ ಯಾವುದೇ ಮನುಷ್ಯನಿಗೆ ಗೊತ್ತಾಗ್ಬಾರ್ದು ಅನ್ನೋದಾಗಿ ಪ್ರತಿದಿನ ಸರಿಯಾಗಿ 12 ಗಂಟೆಗೆ ಎಲ್ಲಾ ಮನುಷ್ಯರನ್ನ ನಿದ್ದೆಗೆ ಕಳುಹಿಸಿ ಅವರ ಎಲ್ಲಾ ಮೆಮೊರಿಗಳನ್ನ ಎರೇಸ್ ಮಾಡಿ ಬರ್ತಾ ಇದೀವಿ. ಅಂಡ್ ಇದೇ ರೀತಿಯಾಗಿ ಹಲವಾರು ವರ್ಷಗಳಿಂದ ಪ್ರೋಸೆಸ್ ನಡೆದು ಬರ್ತಾನೆ ಇದೆ. ಅಂಡ್ ನಿನ್ ಮೇಲುವೆ ಕೂಡ ಹಲವಾರು ಬಾರಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರ್ತಾನೆ ಇದೀವಿ. ಹಾಗೆ ನಿನ್ನ ಮೆಮೊರಿಯನ್ನುವೆ ಎರೇಸ್ ಮಾಡಿರ್ತಾ ಇದೀವಿ, ಮೆಮೊರಿಯನ್ನ ಮತ್ತೆ ಚೇಂಜ್ ಮಾಡಿರ್ತಾ ಇದೀವಿ. ಸೊ ನಿನ್ ಮೇಲೂ ಕೂಡ ಇದೇ ರೀತಿಯಾದ ಪ್ರೋಸೆಸ್ ನಡೆದು ಬಂದಿರ್ತಾನೆ ಇದೆ. ಬಟ್ ಆದ್ರೆ ಮತ್ತೆ ಮತ್ತೆ ನಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಗಳು ನಡೆದಿರ್ತಾ ಇರೋದ್ರಿಂದ ಒಂದು ಬಾರಿ ಎಕ್ಸ್ಪೆರಿಮೆಂಟ್ ಫೇಲ್ಯೂರ್ ಆಗಿ ಆ ಏಲಿಯನ್ಸ್ ಗಳಲ್ಲಿ ಇರ್ತಾ ಇರುವ ಪವರು ನಿನ್ನ ಒಳಗಡೆ ಕೂಡ ಬಂದ್ಬಿಟ್ಟಿರ್ತಾ ಇದೆ. ಬಟ್ ಆದ್ರೆ ನನ್ನನ್ನ ಏನಕ್ಕೆ ಮೆಮೊರಿಯನ್ನ ಎರೇಸ್ ಮಾಡ್ತಿರೋ ಮಡಿಕೊಂಡಿರ್ತಾ ಇದ್ದಾರೆ ಅಂದ್ರೆ, ಈ ಸಂಪೂರ್ಣ ಜಗತ್ತಿನಲ್ಲಿ ನನ್ನ ರೀತಿಯಾದ ಡಾಕ್ಟರು ಯಾರಿವೇ ಇಲ್ಲ. ಯಾಕಂದ್ರೆ ನಾನು ಎಂತಹ ವಿಷಯಗಳನ್ನ ಕಂಡು ಹಿಡಿದಿರ್ತಾ ಇದ್ದೀನಿ ಅಂದ್ರೆ, ಒಬ್ಬ ಮನುಷ್ಯನ ಮೆಮೊರಿಯನ್ನ ತೆಗೆದು ಮತ್ತೊಬ್ಬ ಮನುಷ್ಯನಿಗೆ ಇಂಜೆಕ್ಟ್ ಮಾಡುವಷ್ಟು ತುಂಬಾನೇ ಅಡ್ವಾನ್ಸ್ ಆದ ವಿಷಯಗಳನ್ನ ನಾನು ಕಂಡು ಹಿಡಿದಿರ್ತಾ ಇದ್ದೀನಿ. ಸೊ ಈ ವಿಷಯಗಳನ್ನ ತಿಳ್ಕೊಂಡಿರ್ತಾ ಇರುವ ಏಲಿಯನ್ಸ್ ಗಳು ಅವರ ಕೆಲಸಕ್ಕಾಗಿ ನನ್ನನ್ನ ಬಳಸಿಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಹೀರೋ, ಹಾಗಿದ್ರೆ ಇಲ್ಲಿ ಯಾವಾಗ್ಲೂ ಯಾಕೆ ಕತ್ತಲೆಯಾಗಿನೇ ಇರ್ತಾ ಇದೆ, ಸೂರ್ಯನ ಬೆಳಕು ಏನಕ್ಕೆ ಬರೋದಿಲ್ಲ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ಡಾಕ್ಟರು, ಯಾಕಂದ್ರೆ ಆ ಏಲಿಯನ್ಸ್ ಗಳಿಗೆ ಬೆಳಕನ್ನು ಕಂಡ್ರೆ ಆಗೋದಿಲ್ಲ. ಸೂರ್ಯನ ಒಂದೇ ಒಂದು ಕಿರಣ ಬಿದ್ರೂ ಕೂಡ ಆ ಏಲಿಯನ್ಸ್ ಗಳು ನಾಶವಾಗಿ ಬಿಡ್ತವೆ. ಆದ್ರಿಂದ ಈ ನಗರವನ್ನ ಸಂಪೂರ್ಣವಾಗಿ ಕತ್ತಲೆಯನ್ನಾಗಿ ಮಾಡಿರ್ತಾ ಇದ್ದಾರೆ ಅನ್ನೋದಾಗಿ ಎಲ್ಲ ವಿಷಯಗಳನ್ನ ಹೇಳ್ತಾನೆ ಆ ಡಾಕ್ಟರ್. ನೆಕ್ಸ್ಟ್ ಇದೇ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಫೈನಲಿ ಆ ಶೆಲ್ ಬೀಚ್ ಇರುವ ಜಾಗಕ್ಕೆ ಬಂದು ತಲುಪ್ತಾರೆ. ನಂತರ ಎಲ್ಲರೂ ಬಂದು ಆ ಬೀಚ್ ಅನ್ನ ನೋಡ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯ ಬೀಚ್ ವೇ ಇಲ್ಲ, ಏನುವೇ ಇದ್ದಿರ್ತಾ ಇಲ್ಲ. ಬದಲಾಗಿ ಶೆಲ್ ಬೀಚ್ ನ ಚಿತ್ರವನ್ನ ಒಂದು ದೊಡ್ಡದಾದ ಗೋಡೆಯ ಮೇಲೆ ಬರ್ದು ಮಡಗಿರ್ತಾ ಇದ್ದಾರೆ. ಇದನ್ನ ನೋಡಿ ಎಲ್ಲರೂ ಅಪ್ಸೆಟ್ ಆಗ್ಬೇಕಾದ್ರೆ ನಮ್ಮ ಹೀರೋವಿಗೆ ಒಂದು ಐಡಿಯಾ ಬರ್ತಾ ಇದೆ. ಮೇ ಬಿ ಈ ಗೋಡೆಯ ಹಿಂದೆ ಆ ಸಮುದ್ರ ಇರಬಹುದು ಅನ್ಸುತ್ತೆ, ಈ ಗೋಡೆಯನ್ನ ಒಡೆದು ನೋಡೋಣ ಅನ್ನೋದಾಗಿ ಎಲ್ಲರೂ ಸೇರಿ ಆ ಗೋಡೆಯನ್ನ ಒಡೆದು ನೋಡ್ಬೇಕಾದ್ರೆ ಅಷ್ಟೇ ಅಲ್ಲಿ ಬಂದಿರ್ತಾ ಇರುವ 3 ಜನರು ನೆಕ್ಸ್ಟ್ ಲೆವೆಲ್ ನಲ್ಲಿ ಕನ್ಫ್ಯೂಷನ್ ಆಗಿ ಬಿಡ್ತಾರೆ. ಯಾಕಂದ್ರೆ ಆ ಗೋಡೆಯ ಹಿಂದೆ ಇರ್ತಾ ಇರೋದು ಬೀಚ್ ಅಲ್ಲ, ಬದಲಾಗಿ ಸ್ಪೇಸ್ ಇರ್ತಾ ಇದೆ. ಇವಾಗ ಕೊಡ್ತಾರೆ ನೋಡಿ ನಮಗೂ ಕೂಡ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವರು ಇರ್ತಾ ಇರೋದು ನಮ್ಮ ಗ್ರಹದಲ್ಲೇ ಅಲ್ಲ, ಬದಲಾಗಿ ಆ ಏಲಿಯನ್ಸ್ ಗಳು ಕೃತಕವಾಗಿ ಸೃಷ್ಟಿ ಮಾಡಿರ್ತಾ ಇರುವ ಒಂದು ದೊಡ್ಡದಾದ ಸ್ಪೇಸ್ ಶಿಪ್ ನಲ್ಲಿ. ಅಂಡ್ ಆ ಸ್ಪೇಸ್ ಶಿಪ್ ಇರ್ತಾ ಇರೋದು ವಿಶಾಲವಾದ ಒಂದು ಅಂತರಿಕ್ಷದಲ್ಲಿ. ಅಂದ್ರೆ ಇವರು ಅನಂತ ಕಾಲದವರೆಗೆ ಇದೇ ಸ್ಪೇಸ್ ಶಿಪ್ ನಲ್ಲಿ ಉಳಿಬೇಕಾಗುತ್ತೆ. ಅಂಡ್ ಈ ಸ್ಪೇಸ್ ಶಿಪ್ ನಿಂದ ಇವರು ಹೊರಗಡೆ ಬರೋದಿಕ್ಕೆ ಸಾಧ್ಯನೇ ಇರ್ತಾ ಇಲ್ಲ. ಸೊ ಎಲ್ಲರೂ ಈ ವಿಷಯವನ್ನ ತಿಳ್ಕೊಂಡು ತುಂಬಾನೇ ಗಾಬರಿಯಲ್ಲಿ ಇರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ಏಲಿಯನ್ಸ್ ಗಳು ಅಲ್ಲಿಗೆ ಬರ್ತಾವೆ. ಅಂಡ್ ಅವರ ಜೊತೆಯಾಗಿ ನಮ್ಮ ಯಮಾವ್ಲನ್ನುವೆ ಕೂಡ ಕರ್ಕೊಂಡು ಬಂದಿರ್ತಾ ಇದಾವೆ. ನೋಡು, ನಿನ್ ಹತ್ರ ಇನ್ನು ಹೆಚ್ಚು ಸಮಯ ಇದ್ದಿರ್ತಾ ಇಲ್ಲ, ಸೈಲೆಂಟ್ ಆಗಿ ನಮಗೆ ಸರೆಂಡರ್ ಆಗಿ ಬಿಡು, ಇಲ್ಲ ಅಂದ್ರೆ ನಿನ್ನ ವೈಫ್ ಅವಳ ಖಾತೆಯನ್ನ ಮುಗಿಸಿ ಬಿಡ್ತೀವಿ ಅನ್ನೋದಾಗಿ ಬೆದರಿಕೆ ಹಾಕ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಪೊಲೀಸ್ ಆಫೀಸರು ಅವನ ಗನ್ನನ್ನ ತೆಗೆದು ಎರ್ರಬಿರಿ ಫೈರ್ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಸೊ ಆ ಏಲಿಯನ್ಸ್ ಗಳು ಮತ್ತೆ ಪೊಲೀಸ್ ಆಫೀಸರ್ ನ ನಡುವೆ ಒಂದು ಭಯಂಕರವಾದ ಫೈಟ್ ಶುರುವಾಗುತ್ತೆ. ಅದೇ ರೀತಿಯಾಗಿ ಫೈಟ್ ನಡೀತಾ ಇರ್ಬೇಕಾದ್ರೆ ಆ ಏಲಿಯನ್ಸ್ ಗಳು ನಮ್ಮ ಪೊಲೀಸ್ ಆಫೀಸರ್ ನ ಮೇಲೆ ದಾಳಿಯನ್ನ ಮಾಡಿ ಆ ಸ್ಪೇಸ್ ಶಿಪ್ ನಿಂದಾನೇ ಆಚೆಗೆ ತಳ್ಳಿ ಬಿಡ್ತಾವೆ. ಅಂದ್ರೆ ನಮ್ಮ ಪೊಲೀಸ್ ಅವನ ಕತೆ ಅಲ್ಲಿಗೆನೆ ಮುಗಿದು ಹೋಗುತ್ತೆ. ನಂತರ ನಮ್ಮ ಹೀರೋವನ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಎಲ್ಲಾ ಏಲಿಯನ್ಸ್ ಗಳು ಇರುವ ಜಾಗಕ್ಕೆನೆ ಕರ್ಕೊಂಡು ಬರ್ತಾರೆ. ನೆಕ್ಸ್ಟ್ ಅಲ್ಲಿ ಇರ್ತಾ ಇರುವ ಎಲ್ಲಾ ಏಲಿಯನ್ಸ್ ಗಳುವೆ ನಮ್ಮ ಹೀರೋವಿನ ಖಾತೆಯನ್ನ ಮುಗಿಸೋದಿಕ್ಕಾಗಿ ಎಲ್ಲರೂ ಕೇಳ್ಕೊತಾ ಇದ್ದಾವೆ. ಯಾಕಂದ್ರೆ ನಮ್ಮ ಹೀರೋವಿನ ಒಳಗಡೆ ಕೂಡ ಮ್ಯಾಜಿಕಲ್ ಪವರ್ಸ್ ಬಂದಿರ್ತಾ ಇದೆ ಅಲ್ವಾ. ಸೊ ಅದರ ಪರಿಣಾಮದಿಂದಾಗಿ ಇಲ್ಲಿ ಇರ್ತಾ ಇರುವ ಎಲ್ಲಾ ಏಲಿಯನ್ಸ್ ಗಳ ಶಕ್ತಿ ಕೂಡ ಕಡಿಮೆ ಆಗೋದಿಕ್ಕೆ ಶುರುವಾಗಿರ್ತಾ ಇದೆ. ಸೊ ನಮ್ಮ ಶಕ್ತಿಯನ್ನ ನಾವು ಕಾಪಾಡ್ಕೊಳ್ಬೇಕು ಅಂದ್ರೆ ಇವನು ಸಾಯ್ಲೇಬೇಕು ಅನ್ನೋದಾಗಿ ಎಲ್ಲರೂ ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಬಟ್ ಆದ್ರೆ ಎಲ್ಲಾ ಏಲಿಯನ್ಸ್ ಗಳಿಗೆ ಒಂದು ಹೆಡ್ ಇರ್ತಾ ಇದೆ ಅಲ್ವಾ. ಆ ಏಲಿಯನ್ ನನ್ನ ಹತ್ರ ಬೇರೆ ಐಡಿಯಾ ಇರ್ತಾ ಇದೆ, ಸುಮ್ನೆ ಇವನ ಕಥೆಯನ್ನ ಮುಗಿಸೋದನ್ನ ಬಿಟ್ಟು ಇವನಿಂದ ನಮಗೆ ಬೇಕಾಗಿರ್ತಾ ಇರುವ ಕೆಲಸವನ್ನ ಮಾಡ್ಕೊಳ್ಳೋಣ ಅನ್ನೋದಾಗಿ ಒಂದು ಫಾರ್ಮುಲಾವನ್ನ ನಮ್ಮ ಡಾಕ್ಟರ್ ಕೈಗೆನೆ ಕೊಡುತ್ತೆ. ಈ ಫಾರ್ಮುಲಾವನ್ನ ಬೇಗನೆ ಅವನ ಬಾಡಿ ಒಳಗಡೆ ಇಂಜೆಕ್ಟ್ ಅನ್ನ ಮಾಡು ಅನ್ನೋದಾಗಿ. ಆಕ್ಚುಯಲ್ ಆಗಿ ಆ ಫಾರ್ಮುಲಾ ಏನು ಅಂದ್ರೆ, ನಮ್ಮ ಹೀರೋವಿನ ಒಳಗಡೆ ತುಂಬಾನೇ ಮ್ಯಾಜಿಕಲ್ ಪವರ್ಸ್ ಎಲ್ಲ ಇರ್ತಾ ಇದೆ ಅಲ್ವಾ. ಸೊ ಆ ಪವರ್ಸ್ ಗಳ ಜೊತೆ ನಮ್ಮ ಹೀರೋವಿನ ಆತ್ಮ ಇಲ್ಲಿ ಇರ್ತಾ ಇರುವ ಎಲ್ಲ ಏಲಿಯನ್ಸ್ ಗಳಿಗೆ ಶಕ್ತಿಯಾಗಿ ಕನ್ವರ್ಟ್ ಆಗಿ ಬರುತ್ತೆ. ಬಟ್ ಆದ್ರೆ ನಮ್ಮ ಡಾಕ್ಟರ್ ಕೂಡ ಒಬ್ಬ ಮನುಷ್ಯನೇ ಅಲ್ವಾ. ಸೊ ನಾವು ಇನ್ನಾದ್ರೂ ಒಳ್ಳೆಯವರಾಗಿ ಮನುಷ್ಯರನ್ನ ಕಾಪಾಡ್ಬೇಕು ಅನ್ನೋದಾಗಿ ಆ ಏಲಿಯನ್ಸ್ ಗಳಿಗೆ ಯಾಮರಿಸಿ ಅವರು ಕೊಟ್ಟಿರ್ತಾ ಇರುವ ಫಾರ್ಮುಲಾವನ್ನ ತುಂಬಾನೇ ಕೇರ್ಫುಲ್ ಆಗಿ ಆ ಇಂಜೆಕ್ಷನ್ ಅನ್ನ ಬದಲಾಯಿಸಿ ಬಿಡ್ತಾನೆ. ಅಂಡ್ ಇವನ ಹತ್ರ ಇರ್ತಾ ಇರುವ ಮತ್ತೊಂದು ಫಾರ್ಮುಲಾವನ್ನ ನಮ್ಮ ಹೀರೋವಿಗೆನೆ ಕೊಡ್ತಾನೆ. ಅಂಡ್ ಇವಾಗ ನಡೆಯುವ ಕಥೆನೆ ಬೇರೆ. ನಮ್ಮ ಹೀರೋ ಇಲ್ಲಿವರೆಗೂ ಎಲ್ಲವನ್ನ ಮರ್ತು ಹೋಗಿರ್ತಾ ಇದ್ದ ಅಲ್ವಾ. ಬಟ್ ಆದ್ರೆ ಇವಾಗ ನಮ್ಮ ಹೀರೋವಿಗೆ ಅವನ ಲೈಫಿನ ಎಲ್ಲಾ ವಿಷಯಗಳೇ ನೆನಪಿಗೆ ಬರ್ತಾ ಇದೆ. ಹಾಗೆ ಅವನ ಒಳಗಡೆ ಏಲಿಯನ್ಸ್ ಗಳ ಕೈನೆಸಿಸ್ ಅನ್ನುವ ಒಂದು ಮ್ಯಾಜಿಕಲ್ ಪವರ್ ಇರ್ತಾ ಇದೆ ಅಲ್ವಾ. ಅದು ಕೂಡ 10 ಪಟ್ಟು ಡಬಲ್ ಆಗ್ತಾ ಇದೆ ನಮ್ಮ ಹೀರೋವಿನ ಒಳಗಡೆ.
ಅಷ್ಟೇ ನಮ್ಮ ಹೀರೋ ಎಚ್ಚರಿಯಾಗಿ ಮಾಸ್ ಆಗಿ ನಿಂತು ಅವನ ಒಳಗಡೆ ಇರ್ತಾ ಇರುವ ಮ್ಯಾಜಿಕಲ್ ಪವರ್ ಅನ್ನೆಲ್ಲ ಯೂಸ್ ಮಾಡಿ ಅಲ್ಲಿ ಇರ್ತಾ ಇರುವ ಎಲ್ಲಾ ಸ್ಟ್ರೇಂಜರ್ಸ್ ಗಳ ಮೇಲೆ ಸರಿಯಾಗಿನೇ ದಾಳಿಯನ್ನ ಮಾಡಿ ಎಲ್ಲಾ ಏಲಿಯನ್ಸ್ ಗಳಿಗೆ ಸರಿಯಾಗಿ ಬಡಿದು ಭೂತವನ್ನ ಬಿಡಿಸಿ ಚಟ್ನಿ ಮಾಡಿ ಹಾಕ್ತಾನೆ. ಅಂಡ್ ಈ ಕೊನೆಯ ಫೈಟ್ ಅನ್ನ ನೋಡೋದಿಕ್ಕೆ ನೆಕ್ಸ್ಟ್ ಲೆವೆಲ್ ನಲ್ಲೇ ಇರ್ತಾ ಇದೆ. ನೆಕ್ಸ್ಟ್ ನಮ್ಮ ಹೀರೋ ಸಣ್ಣ ಪುಟ್ಟ ಏಲಿಯನ್ಸ್ ಗಳನ್ನ ಸೋಲಿಸಿ ಹಾಕ್ತಾನೆ. ಬಟ್ ಆದ್ರೆ ಆ ಏಲಿಯನ್ಸ್ ಗಳಿಗೆ ಲೀಡರ್ ಇರ್ತಾ ಇದೆ ಅಲ್ವಾ, ಆ ಏಲಿಯನ್ ಹತ್ರ ತುಂಬಾನೇ ಪವರ್ ಇರ್ತಾ ಇದೆ. ಅದನ್ನ ಸೋಲಿಸೋಕೆ ನಮ್ಮ ಹೀರೋವಿಗೆ ಸ್ವಲ್ಪ ಕಷ್ಟವಾಗುತ್ತೆ. ನಮ್ಮ ಹೀರೋ ಮತ್ತೆ ಆ ಲೀಡರ್ ಏಲಿಯನ್ ಇಬ್ಬರ ನಡುವೆ ಮ್ಯಾಜಿಕಲ್ ಪವರ್ ನ ಒಂದು ಮಾಸ್ ಆದ ಫೈಟ್ ನಡೆಯುತ್ತೆ. ಅಂಡ್ ಇದೇ ರೀತಿಯಾಗಿ ಫೈಟ್ ನಡೀತಾ ಇರ್ಬೇಕಾದ್ರೆ ಆ ಏಲಿಯನ್ ಹೆಡ್ ಡಿಫ್ರೆಂಟ್ ಮೆಟೀರಿಯಲ್ ನಿಂದ ಮಾಡಿರ್ತಾ ಇರುವ ಒಂದು ಪವರ್ಫುಲ್ ಆದ ವೆಪನ್ ಅನ್ನ ತೆಗೆದು ನಮ್ಮ ಹೀರೋವಿನ ಕಡೆಗೆ ಪುಷ್ ಮಾಡ್ಬೇಕಾದ್ರೆ ನಮ್ಮ ಹೀರೋವಿನಲ್ಲೂ ಕೂಡ ತುಂಬಾನೇ ಮ್ಯಾಜಿಕಲ್ ಪವರ್ ಇದೆ ಅಲ್ವಾ, ಸೊ ಅವನು ಕೂಡ ಆ ಪವರ್ ಅನ್ನ ಯೂಸ್ ಮಾಡಿ ಆ ಕತ್ತಿಯನ್ನ ಹಾಗೇನೆ ಗಾಳಿಯಲ್ಲಿ ನಿಲ್ಲಿಸಿ ಮತ್ತೆ ಆ ಕತ್ತಿಯನ್ನ ಏಲಿಯನ್ ಕಡೆಗೆನೆ ಪುಷ್ ಮಾಡ್ತಾನೆ. ಅಂಡ್ ಅದೇ ರೀತಿಯಾಗಿ ಆ ಕತ್ತಿ ಕೂಡ ಏಲಿಯನ್ ಗೆ ಚುಚ್ಚಬೇಕಾದ್ರೆ ಅಲ್ಲಿಗೆ ಆ ಲೀಡರ್ ಏಲಿಯನ್ ಕಥೆನವೇ ಮುಗಿದು ಹೋಗಿ ಬಿಡುತ್ತೆ. ಸೊ ಫೈನಲಿ ಇಬ್ರಿಗೆ ಬಂದಿರ್ತಾ ಇದ್ದ ದೊಡ್ಡದಾದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹೀರೋ ಆ ಡಾಕ್ಟರ್ ನ ಹತ್ರವಾಗಿ ನನ್ನ ಹೆಂಡತಿ ಯಮ ಎಲ್ಲಿ ಅಂತ ಕೇಳ್ಬೇಕಾದ್ರೆ ನಿನ್ನ ವೈಫ್ ನ ಮೆಮೊರಿಯನ್ನ ಈ ಏಲಿಯನ್ಸ್ ಗಳು ರೀಸೆಟ್ ಮಾಡ್ಬಿಟ್ಟಿದ್ದಾರೆ, ಅಂದ್ರೆ ನಿನ್ನ ವೈಫ್ ಗೆ ಯಾವ್ದೇ ವಿಷಯಗಳಿವೆ ನೆನಪಿಲ್ಲ, ಎಲ್ಲವನ್ನ ಮರ್ತ್ ಬಿಟ್ಟಿದ್ದಾಳೆ ಅನ್ನೋದಾಗಿ ಹೇಳ್ತಾನೆ. ಇದನ್ನ ಕೇಳುವ ನಮ್ಮ ಹೀರೋ ತುಂಬಾನೇ ಬೇಜಾರಾಗ್ತಾನೆ. ಅರೆ ನಾವು ಅವಳ ಹಸ್ಬೆಂಡ್ ಆಗಿರ್ತಾ ಇದ್ರೆ ಕೂಡ ಯಾವ್ದೇ ವಿಷಯ ನೆನಪಿರೋದಿಲ್ಲ ಅಂದ್ರೆ ಹೇಗೆ, ಪರವಾಗಿಲ್ಲ ನಾವು ಅವಳ ಜೊತೆಯಾಗಿನೇ ಇದ್ಕೊಂಡು ಅವಳ ನೆನಪನ್ನ ಮತ್ತೆ ತರೋಣ ಅನ್ನೋದಾಗಿ ಸಮಾಧಾನವನ್ನ ಮಾಡಿಕೊಳ್ತಾನೆ. ನೆಕ್ಸ್ಟ್ ದಿನಗಳು ಕಳೀತಾ ಈ ಸ್ಪೇಸ್ ಶಿಪ್ ಮನುಷ್ಯರು ಬದುಕೋದಿಕ್ಕೆ ಯಾವ ರೀತಿ ಇರ್ಬೇಕೋ ಅದೇ ರೀತಿಯಾಗಿ ಸೆಟಪ್ ಅನ್ನ ಮಾಡಿಕೊಳ್ತಾರೆ. ಅಂಡ್ ಇವನು ಚಿಕ್ಕ ವಯಸ್ಸಿನಲ್ಲಿ ಶೆಲ್ ಬೀಚ್ ನ ಹತ್ರ ತಾನೇ ಆಟವನ್ನ ಆಡಿರ್ತಾ ಇದ್ದಾನೆ. ಸೊ ಇವರೇ ಕೃತಕವಾಗಿ ಒಂದು ಬೀಚ್ ಅನ್ನವೇ ರೆಡಿ ಮಾಡಿಕೊಳ್ತಾರೆ. ನಂತರ ಸೂರ್ಯನ ಬೆಳಕು ಯಾವ ಜಾಗದಲ್ಲಿ ಬೀಳುತ್ತೋ ಆ ಜಾಗಕ್ಕೆ ಈ ಸ್ಪೇಸ್ ಶಿಪ್ ಅನ್ನ ತಂದು ನಿಲ್ಲಿಸ್ತಾರೆ. ಹಾಗೆ ನಮ್ಮ ಗ್ರಹದಲ್ಲಿ ಹಗಲು ರಾತ್ರಿ ಅನ್ನೋದು ಆಗುತ್ತೆ ಅಲ್ವಾ, ಸೊ ಆ ಸ್ಪೇಸ್ ಶಿಪ್ ನಲ್ಲೂ ಕೂಡ ಹಗಲು ರಾತ್ರಿ ಆಗುವ ರೀತಿಯಾಗಿ ಎಲ್ಲವನ್ನ ಸೆಟಪ್ ಮಾಡಿಕೊಳ್ತಾರೆ. ನಂತರ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಹೀರೋ ಮತ್ತೆ ಯಮ ಅವಳನ್ನ ತೋರಿಸ್ತಾರೆ. ನಮ್ಮ ಯಮ ಬೇರೆ ಎಲ್ಲವನ್ನ ಮರ್ತೋಗಿರ್ತಾ ಇದ್ದಾಳೆ ಅಲ್ವಾ, ಸೊ ನಮ್ಮ ಹೀರೋ ಮತ್ತೆ ಮೊದಲಿನಿಂದ ಅವಳಿಗೆ ಕಾಳನ್ನ ಹಾಕೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ನಮ್ಮ ಹೀರೋವಿನ ಹತ್ರ ಏಲಿಯನ್ಸ್ ಗಳ ಪವರ್ ಇರ್ತಾ ಇದೆ ಅಲ್ವಾ, ಸೊ ಆ ಪವರ್ ಅನ್ನ ಯೂಸ್ ಮಾಡಿ ಸಂಪೂರ್ಣವಾದ ಸ್ಪೇಸ್ ಶಿಪ್ ಅನ್ನ ಕಂಟ್ರೋಲ್ ಮಾಡಿ ಬರ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಕಥೆ ಎಂಡ್ ಆಗುತ್ತೆ. ಗೈಸ್ ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಮುಂದೆ ಕೂಡ ಅದ್ಭುತವಾದ ಮೂವಿಗಳು ನಿಮಗಾಗಿ ಬರ್ತಾನೆ ಇರುತ್ತೆ. ಸರಿ ಓಕೆ, ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.